ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೇತನ್ ಪೂಗ. ಈಗಾಗಲೇ ಬಿಸಿಲಿನ ತಾಪಮಾನಕ್ಕೆ ಸಾಕಷ್ಟು ಜನರು ರೋಸಿ ಹೋಗಿದ್ದಾರೆ. ಅದರಲ್ಲೂ ನಾವು ಬೇಸಿಗೆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಬಿಸಿಲಿರುತ್ತಪ್ಪ, ಆ ಕಡೆ ಬಿಸಿಲಿದೆ, ಆ ಕಡೆ ಏನಾದ್ರೂ ಟ್ರಿಪ್ಗೆ ಹೋಗೋದಿದ್ರೆ ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಜನ ಅಂದ್ರೆ ದಕ್ಷಿಣ ಭಾಗದವರು, ಈ ಬೆಂಗಳೂರು ಮೈಸೂರು ಅವರೆಲ್ಲ ಹೇಳ್ತಾ ಇದ್ರು. ಆದ್ರೆ ಬೆಂಗಳೂರಲ್ಲೇ ಸಾಕಷ್ಟು ಬಿಸಿಲಾಗ್ಬಿಟ್ಟಿದೆ. ಈಗ ಮೊನ್ನೆ ತಾನೇ ಹವಾಮಾನ ಇಲಾಖೆ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಮಾರ್ಗಸೂಚಿಯನ್ನ ಹೊರಡಿಸಿತ್ತು. ಅಂದ್ರೆ ಈ ಬಿಸಿ ಗಾಳಿ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಯಾರು ಕೂಡ ಆಚೆ ಓಡಾಟ ಮಾಡೋದು ಬೇಡ ಅತಿ ಹೆಚ್ಚು. ಅಂದ್ರೆ ಈ 12 ಗಂಟೆಯಿಂದ 3 ಗಂಟೆವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಹೊರಗಡೆ ಜಾಸ್ತಿ ಓಡಾಟ ಮಾಡೋದು ಬೇಡ ಅಂತ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಆರೋಗ್ಯ ಇಲಾಖೆ ಕೂಡ ಇದ್ರ ಬಗ್ಗೆ ಮುನ್ಸೂಚನೆ ಕೊಟ್ಟಿತ್ತು. ಸೊ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಈ 37-38 ಡಿಗ್ರಿಯಷ್ಟು ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ. ಸೊ ಜನರು ಕೂಡ ರೋಸಿ ಹೋಗಿದ್ದಾರೆ. ಈ ರೋಸಿ ಹೋದಂತ ಸಂದರ್ಭದಲ್ಲೇ ಒಂದು ಗುಡ್ ನ್ಯೂಸ್ ಬಂದಿದೆ. ರಾಜ್ಯ ಹವಾಮಾನ ಇಲಾಖೆ ಒಂದು ಟ್ವೀಟ್ ಅನ್ನ ಮಾಡಿದೆ ಇವತ್ತು. ಅಂದ್ರೆ ತನ್ನ ಎಕ್ಸ್ ನಲ್ಲಿ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದೆ. ಈ ಯುಗಾದಿ ಆದ್ಮೇಲೆ ಒಂದ್ 2-3 ದಿನದಲ್ಲಿ, ಯುಗಾದಿ ಹಬ್ಬ ಆದ ಒಂದ್ 2-3 ದಿನದಲ್ಲಿ ಅಂದ್ರೆ ಏಪ್ರಿಲ್ 14-13ನೇ ತಾರೀಕು ಮಧ್ಯದಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ. ಮಳೆ ಬರುವಂತಹ ಮುನ್ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದೆ. ಯಾಕಂತಂದ್ರೆ ಈಗ ಈ ಹಿಂದೆ ನಾವು ಗಮನಿಸಿದಾಗ, ಅಂದ್ರೆ ಈ ಹಿಂದೆ ಬೇಸಿಗೆ ಸಂದರ್ಭದಲ್ಲಿ ಮಾರ್ಚ್ ಮತ್ತೆ ಫೆಬ್ರವರಿಯಲ್ಲಿ ಗಣನೀಯವಾಗಿ ಮಳೆ ಆಗ್ಬೇಕಾಗಿತ್ತು. ಆದ್ರೆ ಈ ಬಾರಿ ಒಂದು ಹನಿ ಕೂಡ ಬೆಂಗಳೂರಲ್ಲಿ ಮಳೆ ಆಗಿಲ್ಲ. ಈಗ ನಾವು ಗಮನಿಸ್ತಾ ಇದ್ದೀವಿ, ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಮಳೆ ಪ್ರಾರಂಭ ಆಗಿದೆ. ನಾವು ನಿನ್ನೆ ಗಮನಿಸಬಹುದು, ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು ಸೈಡ್ ಅಲ್ಲಿ ಸ್ವಲ್ಪ ಮಳೆ ಆಯ್ತು. ಅದಕ್ಕಿಂತ ಬಿಫೋರ್ ನಾವು ನೋಡೋದಾದ್ರೆ ಈ ಗದಗ ಅಲ್ಲೂ ಕೂಡ ಮಳೆ ಆಗಿದ್ದನ್ನು ನಾವು ಗಮನಿಸಿದೀವಿ, ಮಡಿಕೇರಿ ಮಳೆ ಆಗಿದ್ದನ್ನ ಗಮನಿಸಿದೀವಿ. ಆದ್ರೆ ಬೆಂಗಳೂರಲ್ಲಿ ಮಾತ್ರ ಮಳೆ ಆಗಿಲ್ಲ. ಯಾವಾಗ್ಲೂ ಬೆಂಗಳೂರು ಕೂಲ್ ಸಿಟಿ, ತಂಪು ಸಿಟಿ ಅಂತ ವಿಶ್ವದಾದ್ಯಂತ ಇದು ಹೆಸರುವಾಸಿಯನ್ನ ಪಡ್ಕೊಂಡಿದೆ. ಆದ್ರೆ ಈ ಬಾರಿ ಮಾತ್ರ ಈ ಕಾದ ತವ ಆಗ್ಬಿಟ್ಟಿದೆ. ಅಷ್ಟು ಬಿಸಿಲಿದೆ, ಹೊರಗಡೆ ಬರೋದಕ್ಕೆ ಜನ ಭಯ ಬೀಳ್ತಿದ್ದಾರೆ. ಆದ್ರೆ ಈಗ ಭಯ ಬೀಳೋದ್ ಬೇಡ. ಈಗಾಗಲೇ ರಾಜ್ಯ ಹವಾಮಾನ ಇಲಾಖೆ ಒಂದು ಗುಡ್ ನ್ಯೂಸ್, ಸಂತೋಷದ ಸುದ್ದಿ ಕೊಟ್ಟಿದೆ. ಯಾಕಂದ್ರೆ ಎಲ್ಲರೂ ಕೂಡ ಯಪ್ಪ ಏನ್ ಬಿಸ್ಲಪ್ಪ, ಹೊರಗಡೆ ಹೋಗೋದೇ ಬೇಡ ಅಂತ ಎಷ್ಟೊಂದ್ ಜನ ಹೇಳಿದ್ದನ್ನ ಕೇಳಿಸ್ಕೊಂಡಿದೀವಿ. ನಮ್ ಫ್ರೆಂಡ್ಸ್ ಕೂಡ ಹೇಳ್ತಾ ಇರ್ತಾರೆ, ಅಯ್ಯೋ ಬಿಸಿಲಿದೆ, ನಾನು ಎಲ್ಲೂ ಬರಲ್ಲ ಅಂತ ಹೇಳ್ತಿರ್ತಾರೆ. ಸೊ ಆದ್ರೆ ಈಗ ನೀವು ನಿರಾಳವಾಗಿರ್ಬೋದು, ಈ ಬಿಸಿಲಿನಿಂದ ಸ್ವಲ್ಪ ಬಚಾವಾಗಬಹುದು. ಅದು ಇನ್ನೇನ್ ಕೆಲವೇ ದಿನಗಳಲ್ಲಿ ಯುಗಾದಿ ಹಬ್ಬ ಆದ್ಮೇಲೆ ಹೊಸ ವರ್ಷಕ್ಕೆ ಬೆಂಗಳೂರು ಜನರಿಗೆ ಹೊಸ ಮಳೆ ಬರುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಈಗ ರಾಜ್ಯ ಹವಾಮಾನ ಇಲಾಖೆ ಒಂದು ಮಾಹಿತಿಯನ್ನ ಕೊಟ್ಟಿದೆ. ಸೊ ಹಾಗಾಗಿ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ಬೇಕಾಬಿಟ್ಟಿ ಓಡಾಟ ಮಾಡೋದು ಬೇಡ. ಯಾಕಂತಂದ್ರೆ ಈಗಾಗಲೇ ಬಿಸಿ ಗಾಳಿ ಬೀಸ್ತಾ ಇದೆ. ಸೊ ಮಕ್ಕಳ ಕಡೆ ಗಮನ ಇರಲಿ, ಮನೆಯಲ್ಲಿ ವಯಸ್ಕರು ಇರ್ತಾರೆ ಅವ್ರ ಕಡೆ ಗಮನ ಇರಲಿ. ಸೊ ಆರೋಗ್ಯದ ಕಡೆ ಗಮನ ವಹಿಸಿ, ಸುಮ್ನೆ ಸ್ವಲ್ಪ ತಿಂಡಿಗಳು ಅದ್ರ ಕಡೆನೂ ಸ್ವಲ್ಪ ಗಮನ ವಹಿಸಿ. ಯಾಕಂದ್ರೆ ಈಗ ಜಾಸ್ತಿನೂ ನಾವು ಈ ಲಿಕ್ವಿಡ್ ಐಟಮ್ಸ್ ನ ಕನ್ಸ್ಯೂಮ್ ಮಾಡಬೇಕು. ಈ ಜ್ಯೂಸ್ ಗಳು ತಗೊಳ್ಳೋದು, ಮತ್ತೆ ಕೆಲವೊಂದಿಷ್ಟು ತಂಪು ಪಾನೀಯ ಕಡೆ ಗಮನ ಇಡೋದು, ಈ ನಿಂಬೆಹಣ್ಣು ಶರಬತ್ ಕುಡಿಯೋದು, ಈ ಫ್ರೆಶ್ ಫ್ರೂಟ್ಸ್ ಜ್ಯೂಸ್ ಕುಡಿಯೋದು, ಇದರಿಂದ ಸ್ವಲ್ಪ ನಾವು ಆರಾಮಾಗಿರ್ಬೋದು, ಮತ್ತೆ ನಮ್ಮ ಆರೋಗ್ಯ ಕೂಡ ಕಾಪಾಡ್ಕೊಳ್ಬಹುದು. ಸೊ ಹಾಗಾಗಿ ಅದರಿಂದ ಆರಾಮಾಗಿರ್ಬೋದು. ಮತ್ತೊಂದ್ ಕಡೆ ಈ ನಾನ್ ವೆಜ್ ಪ್ರಿಯರ್ ಜಾಸ್ತಿ ಇರ್ತಾರೆ, ನಾವು ಗಮನಿಸಿದ್ವಿ. ಅವ್ರು ಕೂಡ ಸ್ವಲ್ಪ ನಾನ್ ವೆಜ್ ನ ಕಡಿಮೆ ಮಾಡ್ಬೇಕು. ಈ ಚಿಕನ್ ತಿನ್ನೋದ್ರಿಂದ ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಪದಾರ್ಥಗಳನ್ನ ತಿನ್ನೋದು ಕಡಿಮೆ ಮಾಡಬೇಕು. ಯಾಕಂದ್ರೆ ಈ ಸ್ವಲ್ಪ ಬಿಸಿಲು ಕಡಿಮೆ ಆಯ್ತಂದ್ರೆ ಮತ್ತೆ ಯಥಾರೀತಿಯಾಗಿ ಜೀವನ ಇರುತ್ತೆ, ಆರೋಗ್ಯ ಕೂಡ ಚೆನ್ನಾಗಿ ನೋಡ್ಕೊಳ್ಬಹುದು. ಇದ್ರ ಮಧ್ಯೆನೇ ಈಗ ಕಾಲರ ಕೂಡ ಸ್ಟಾರ್ಟ್ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ, ನಿಮ್ಮ ಊಟದ ಕಡೆ ಗಮನ ಕೊಡಿ. ಈ ಬೇಸಿಗೆ ಸಂದರ್ಭದಲ್ಲಿ ಯಾವ್ದು ನಿಮ್ಗೆ ತಂಪಾಗಿ ಅನ್ಸುತ್ತೋ ಆ ರೀತಿಯಾದಂತಹ ಆಹಾರ ಕ್ರಮಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಖುಷಿಯಾಗಿರಿ. ಇನ್ನೇನ್ ಕೆಲವೇ ದಿನಗಳಲ್ಲಿ ಬೆಂಗಳೂರಲ್ಲಿ ಮಳೆ ಆಗುವಂತ ಸಾಧ್ಯತೆ ಇದೆ.